ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಡುಪಿ ಫುಡ್ಸ್ ಆ್ಯಂಡ್ ಕುಝೀನ್. ಇವತ್ತು ನಾನು ನಿಮಗೆ ಹೆಲ್ದಿ ಮತ್ತು ಟೇಸ್ಟಿ ಆಗಿರೋಂತಹ ಸಬ್ಬಸಿಗೆ ಸೊಪ್ಪಿನ ಪುಡ್ಡಿಂಗ್ ಮಾಡೋದು ಹೇಗಂತ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ಕಂತೆ ಸಬ್ಬಸಿಗೆ ಸೊಪ್ಪನ್ನು ತಗೊಂಡಿದ್ದೀನಿ. ಮತ್ತು ಇದನ್ನು ಒಂದು 2-3 ಸಲ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರಿ. ಒಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಗ್ರೈಂಡ್ ಆಗಿದೆ. ಇದನ್ನು ನಾವು ಒಂದು ಜರಡಿಗೆ ಹಾಕ್ಕೊಂಡು ಚೆನ್ನಾಗಿ ಶೋಧಿಸ್ಕೊಳ್ಳೋಣ. ನಿಮ್ಮ ಹತ್ರ ಇಲ್ಲಿ ಜರಡಿ ಇಲ್ಲ ಅಂತಂದರೆ ನೀವೊಂದು ಕಾಟನ್ ಬಟ್ಟೆನೋ ಯಾವುದಾದ್ರೂ ಒಂದು ಬಟ್ಟೆನ ತಗೊಂಡು ಅದರಲ್ಲಿ ಶೋಧಿಸ್ಕೊಳ್ಳಿ. ಈ ಥರ ಸ್ಪೂನಲ್ಲಿ ನೀವು ಸ್ಕ್ವೀಸ್ ಮಾಡೋದ್ರಿಂದ ಬೇಗನೆ ನೀರೆಲ್ಲ ಕಲೆಕ್ಟ್ ಆಗುತ್ತೆ. ಇವಾಗ ಇಲ್ಲಿ ನೋಡ್ಬೋದು ನೀವು ಅರ್ಧ ಕಪ್ಪಷ್ಟು ನೀರು ಕಲೆಕ್ಟ್ ಆಗಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಬಿಡೋಣ. ಇಲ್ಲಿ ಇವಾಗ ಪುಡ್ಡಿಂಗ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. 5 ಮೊಟ್ಟೆ, 2 ಟೇಬಲ್ ಸ್ಪೂನ್ ಹಾಲಿನ ಪುಡಿ, 1 ಕಪ್ ಹಾಲು, 6 ಟೇಬಲ್ ಸ್ಪೂನ್ ಶುಗರನ್ನು ತಗೊಂಡಿದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಅದೇ ರೀತಿ ಆವಾಗಲೇ ತಗೊಂಡಿದ್ದಂತಹ ಸಬ್ಬಸಿಗೆ ಸೊಪ್ಪಿನ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು 1 ನಿಮಿಷ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ಇದೆಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸಿ ಆಗಿದೆ. ಇದನ್ನು ನಾವಿವಾಗ ಸೈಡಲ್ಲಿ ಇಟ್ಕೊಬಿಡೋಣ. ಇವಾಗ ಇಲ್ಲೊಂದು ಸ್ಟವ್ ಮೇಲೆ ನೀವು ಫ್ರೈಯಿಂಗ್ ಪ್ಯಾನ್ ಏನಾದರೂ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು, 2 ಟೇಬಲ್ ಸ್ಪೂನ್ನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನಾವಿವಾಗ ಕ್ಯಾರಮೆಲ್ ಮಾಡಬೇಕು. ನೋಡ್ತಾ ಇದ್ದೀರಾ ಶುಗರ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಮಿಡ್ಲಲ್ಲಿ ಒಂದು ಸಲ ನೀವು ಇದನ್ನು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಇವಾಗ ಶುಗರ್ ಕ್ಯಾರಮೆಲ್ ಆಗಿದೆ. ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ. ಎಷ್ಟಿರ್ಬೇಕಾದ್ರೆ ಆಫ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಇದನ್ನು ನೀವು ಸ್ಟವಲ್ಲಿ ಇಡಕ್ಕೆ ಹೋಗಬೇಡಿ, ಯಾಕಂದರೆ ಇದು ಕಹಿ ಬರುತ್ತೆ. ಇವಾಗ ಇದನ್ನು ನೀವು ಯಾವುದೇ ಒಂದು ಮೌಲ್ಡಿಗೆ ಅಥವಾ ಒಂದು ಪಾತ್ರೆಗೆ ಇದನ್ನು ಹಾಕೋಬೇಕು. ಮತ್ತು ಇದನ್ನು 1 ನಿಮಿಷ ಸೆಟ್ ಆಗಕ್ಕೆ ಬಿಡಿ. ಇವಾಗ ಇದಕ್ಕೆ ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ದಂತಹ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೇಕು. ಫಸ್ಟ್ ಇವಾಗ ನೀವಿಲ್ಲಿ ಒಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಕೊಳ್ಳಿ. ನಂತರ ಈ ಥರ ಒಂದು ಸ್ಟ್ಯಾಂಡನ್ನ ತಗೊಂಡು ಅದನ್ನು ಮಧ್ಯಕ್ಕೆ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಇವಾಗ ಸ್ಟ್ಯಾಂಡ್ ಮುಳುಗೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಇವಾಗ ಇಲ್ಲಿ ಮೌಲ್ಡನ್ನು ನೀವು ಇದರೊಳಗಡೆ ಇಡಿ. ನಂತರ ಮುಚ್ಚಳನ ಮುಚ್ಚಿ 3 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. 3 ನಿಮಿಷ ಆದಮೇಲೆ ಇಲ್ಲಿ ಮತ್ತೆ 25 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಕುಕ್ ಮಾಡಬೇಕು. ಇವಾಗಿಲ್ಲಿ 25 ನಿಮಿಷ ಆಗಿದೆ. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇದಾಗಿದೆ. ಇದನ್ನು ಇವಾಗ ನಾವು ಹೊರಗಡೆ ತೆಗೆದುಬಿಟ್ಟು ತಣ್ಣಗಾಗಕ್ಕೆ ಇಡೋಣ. ಇಲ್ಲಿ ಇವಾಗ ಮಿನಿಮಮ್ 1 ಅವರ್ ಅಥವಾ 2 ಅವರ್ ನೀವು ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಇಲ್ಲೊಂದು ಮೌಲ್ಡ್ ಮೇಲೆ ಪ್ಲೇಟನ್ನು ಇಟ್ಕೊಂಡು ನೀಟಾಗಿ ಇದನ್ನು ಟರ್ನ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಪುಡ್ಡಿಂಗ್ ಬಂದಿದೆ. ಇವಾಗ ನಾನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಸಬ್ಸಿಗೆ ಸೊಪ್ಪು ಪುಡ್ಡಿಂಗ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಮತ್ತು ನನಗೆ ಫೀಡ್ಬ್ಯಾಕ್ ಕೊಡಿ. ಐ ಹೋಪ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.